ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕಿತ್ತು. ಕ್ಲೀನಿಂಗ್ ಎಲ್ಲ ಆದಮೇಲೆ ಮಾಡ್ಕೊಂಡಿರೋವಂಥ ವಿಡಿಯೋ ಇದು. ಕ್ಲೀನಿಂಗ್ ವಿಡಿಯೋನೂ ಸಹ ನಾನು ಇದೇ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕ್ಲೀನ್ ಎಲ್ಲ ಮಾಡೋ ಅಷ್ಟರಲ್ಲಿ ಸಂಜೆ 7 o'clock ಆಗೋಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಕ್ಕೆ ಅಂತ ಮೇಲ್ಗಡೆ ಹೊರಟಾಗ ಇದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಚಂದ್ರ ಆಲ್ರೆಡಿ ಅರ್ಧ ಮುಳುಗೋಗಿದ್ದಾನೆ. ಅದ್ರ ಪಕ್ಕ ನಕ್ಷತ್ರ ಕೂಡ ಮಿನುಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆಯೇ ಆ ವಿಡಿಯೋನ ಮಾಡಿಕೊಂಡೆ, ಬಟ್ ಕ್ಲಾರಿಟಿ ಇಲ್ಲ. ಸೊ ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಅರೌಂಡ್ 8:30 9 o'clock ಆಗಿತ್ತು ಅಷ್ಟೇ. ನಾವು ಅಷ್ಟು ಬೇಗನೆ ಮಲ್ಕೊಳ್ಳೋದು ಯಾವಾಗಲೂ 8:30ಗೆಲ್ಲ ಮಲಗಿಬಿಡ್ತೀವಿ. ಸೊ ಇದು ಬಂದುಬಿಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೊಬ್ಬರಿನ ಇಲ್ಲಿ ತುರಿದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಹೊರಗಡೆನೇ ತಗೋತಾ ಇದ್ದಿದ್ದು, ರೆಡಿನೇ ತಗೊಂಡು ಪ್ಯಾಕ್ ಮಾಡ್ತಾಯಿದ್ದೆ. ಬಟ್ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ, ಸೊ ಎಲ್ಲನೂ ಸ್ವಲ್ಪ ತಗೊಂಡು ಮನೇಲಿ ಸ್ವಲ್ಪ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಈ ಸರಿ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು 2 ಕೊಬ್ಬರಿನ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಕಟ್ ಮಾಡ್ತಾ ಇಲ್ಲ, 2 ಕೊಬ್ಬರಿನ ತೊಗೊಂಡಿದ್ದೀನಿ. ಇಲ್ಲಿ ಅದರದ್ದು ಸಿಪ್ಪೆ ಎಲ್ಲ ನೀಟಾಗಿ ಇಲ್ಲಿ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 days ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೆಕ್ಸ್ಟು ಅದ್ರ ಜೊತೆ ಏನೇನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಬೆಲ್ಲನೂ ಕೂಡ ನಾನು 2 ಅಚ್ಚು ಬೆಲ್ಲದಲ್ಲಿ ಅರ್ಧ ಅಚ್ಚಷ್ಟೇ ಉಳಿದಿತ್ತು. ಅಷ್ಟನ್ನು ಕಟ್ ಮಾಡಿ ಚಿಕ್ಕದಾಗಿ ಒಂದು ಕವರ್ಗೆ ಹಾಕಿ ಎತ್ತಿ ಇಟ್ಟಿದ್ದೀನಿ. ಸದ್ಯಕ್ಕೆ ಇವೆರಡೇ ಮಾಡ್ಕೊಂಡಿರೋದು ನಾನು. ನೋಡ್ತಾ ಇರ್ಬೋದು, ಇದು ಬೆಳಿಗ್ಗೆ ಮಾಡಿರೋವಂಥ ಬ್ಲಾಗು. ಅಡುಗೆ ಮನೆ ಪೂರ್ತಿಯಾಗಿ ಎಲ್ಲ ಪಾತ್ರೆಗಳನ್ನು ತೆಗೆದು ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡ್ತಾ ಇರೋದು ಸ್ಕ್ರೀನ್ ಆಗಿರ್ಬೋದು, ಸೋಫಾ ಕವರ್ಸು ಆ್ಯಂಡ್ ಫ್ರಿಡ್ಜ್ ಕವರು, ಪ್ರತಿಯೊಂದನ್ನು ಸಹ ನಾನು ಎಲ್ಲನೂ ವಾಶ್ ಮಾಡಿ ಬೆಳಗ್ಗೆನೆ ಅಂದರೆ ಒಂದು 5 ಗಂಟೆಗೆ ಎಲ್ಲನೂ ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೆ. ಯಾಕಂದರೆ ನನಗೆ ಬಿಸಿಲೊತ್ತಲ್ಲಿ ಮೇಲ್ಗಡೆ ವಾಶ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಬಿಸಿಲಿರುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದನ್ನೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೆಲ್ಲ ಒಣಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಮನೆಯಿದ್ದು ಸ್ಕೂಲ್ಗೆ ಹೋದ್ಮೇಲೆ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಒಂದು ದಿನದಲ್ಲೇ ಮುಗಿಸ್ಕೊತೀನಿ ನಾನು, ಯಾಕಂದರೆ ಅಡುಗೆ ಮನೇಲಿ ಅತಿಯಾಗಿ ಪಾತ್ರೆಗಳನ್ನು ಇಟ್ಕೊಂಡಿಲ್ಲ ಅಲ್ವಾ ನಾನು. ಅದರಿಂದ ಅಡುಗೆ ಮನೇಲಿ ಎಷ್ಟು ನಾನು ಯೂಸ್ ಮಾಡ್ತೀನಿ ಎಲ್ಲ ಪಾತ್ರೆಗಳನ್ನು ತೆಗೆದು ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಬಾಕ್ಸ್ ಎಲ್ಲ ಖಾಲಿ ಮಾಡಿ ತೊಳೆದು ಇವಾಗ ಪಾತ್ರೆ ತುಂಬಿದ್ದೀನಿ. ಇವಾಗ ಎಲ್ಲ ಒರೆಸಿ ಈ ಚೀಲದಲ್ಲಿರೋಂಥ ಸ್ವಲ್ಪ ಗ್ರಾಸರೀಸ್ನೆಲ್ಲ ಇವಾಗ ಡಬ್ಬಿ ಒಳಗಡೆ ಹಾಕಿ ಫಿಲ್ ಮಾಡಬೇಕು. ಎಲ್ಲ ಮಾಡಿ ಸಾಕಾಗ್ಬಿಟ್ಟಿತ್ತು ಸಂಜೆ. ಆಮೇಲೆ ಹಸ್ಬೆಂಡ್ ಬಂದಾದಮೇಲೆ ಅವರೇನೆ ಬಜ್ಜಿ ಮಾಡ್ತಾಯಿದ್ದಾರೆ ಇವತ್ತು. ನನಗೇನಾದ್ರು ತಿನ್ನಬೇಕು ಅಂತ ಅನ್ನಿಸ್ದಾಗ ನನ್ನ ಹಸ್ಬೆಂಡೇ ನನಗೆ ಯಾವಾಗಲೂ ಮಾಡಿಕೊಡೋದು. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ತೆಂಗಿನಕಾಯಿನ ಎಲ್ಲನೂ ಹಿಡ್ದು ಇಟ್ಕೊತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ಮುಗ್ದೋಗಿತ್ತು ಮನೇಲಿ. ಸೊ ಬೆಳಿಗ್ಗೆ ತೆಂಗಿನಕಾಯಿನ ಕೆಲವ್ರು ಬಂದಿದ್ದರು. ಸೊ ಅವ್ರ ಕೈಲಿ ಮರ ಹತ್ತಿಸಿ ತೆಂಗಿನಕಾಯಿ ಕೀಳಿಸಿದ್ವಿ. ಒಂದು 25-30 ತೆಂಗಿನಕಾಯಿ ಆಯಿತು ಅಷ್ಟೇ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಪೂರ್ತಿಯಾಗಿ. ಸೊ ಇವಾಗ ಹೆಂಗಿದ್ರು ಕೀಳಿಸಿದ್ವಲ್ಲ, ಸುಲಿದು ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೂ ಸೇರಿಸಿ ಪೂಜೆಗೂ ಸೇರಿಸಿ ಒಂದು 5-6 ತೆಂಗಿನಕಾಯಿನ ನಾನೇ ಎಡ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ಇಂಥ ವಿಷಯದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ, ಯಾರಿಗೂ ಕೇಳೋದು ಇಲ್ಲ. ನಾನು ಎಷ್ಟು ಕಲ್ತಿದ್ದೀನಿ ಅದು ಕೆಲಸಗಳನ್ನ ನಾನೇ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ತೆಂಗಿನಕಾಯಿ ಎಡಿಯೋದಾಗಿರ್ಬೋದು, ಮತ್ತು ಈ ಹೊರಗಡೆ ಹೋಗಿ ನೀರು ತಗೊಂಡಿರೋದಾಗಿರ್ಬೋದು, ಎಲ್ಲನೂ ನಾನೇ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ಗಾಗಲಿ ನಮ್ಮ ಮಾವನಿಗಾಗಲಿ ಯಾರಿಗೂ ಕಾಯಿ ಎಡೆಯೋದಕ್ಕೆ ನಾನೇ ಎಡ್ಕೊಳ್ತೀನಿ. ನಾನು ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ಸೊ ನಾನೇ ಇಲ್ಲಿ ಎಲ್ಲನೂ ಸುಲಿದು ಇಟ್ಕೊತಾ ಇದ್ದೀನಿ. ನನಗೆ ಈ ಥರ ಹಬ್ಬಗಳು ಬಂದಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿ.
ನೆಮ್ಮದಿ ಕೂಡ ನನಗೆ. ಯಾಕಂದರೆ ಹಬ್ಬದ ದಿನ ನನಗೆ ತಡ್ಪಡ್ಸೋಕ್ಕಾಗೋದಿಲ್ಲ. ಅದ್ರ ಹಿಂದಿನ ದಿನ ಅಥವಾ ಒಂದು 2 ಡೇಸ್ ಮುಂಚೆನೇ ನಾನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಕಾಯೆಲ್ಲ ಸುಲಿದು ಇಟ್ಕೊತಾ ಇದ್ದೀನಿ. ಇದೊಂದು ಪುಟ್ಟ ವ್ಲಾಗ್. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೀಪಾಗಿ ಏನು ನಾನು ಕ್ಲೀನಿಂಗ್ ಮಾಡಿದ್ದೇನು ತೋರ್ಸೋಕ್ಕೆ ಹೋಗಿಲ್ಲ. ಸ್ವಲ್ಪನೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಕೂಡ ಬಂದಿದೆ. ಸೊ ಆ ಮೇಲ್ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್.